ನಮಸ್ಕಾರ ಸ್ನೇಹಿತರೆ. ಯಲಹಂಕ ವಿಶ್ವನಾಥನ ಕಾನ್ಸ್ಟಿಟ್ಯೂನ್ಸಿಲಿ 2008ರಿಂದ ಇಲ್ಲಿವರೆಗೂ ಅಂದ್ರೆ 17 ವರ್ಷದಲ್ಲಿ ಏನೇನು ನಡೆದಿದೆ ಒಂದಷ್ಟು ಎಪಿಸೋಡ್ಗಳು ಮಾಡಿ ಯಲಹಂಕ ವಿಶ್ವನಾಥನ ಕೇಳೋಣ ಅಂತ ಅನ್ಕೊಂಡ್ವಿ. ನಾನು ಅವಾಗೆ ಡಾಕ್ಯುಮೆಂಟ್ ಹಾಕಿದ್ದೆ. 106 ಎಕರೆ ಅಳಾಳ್ ಸಂದ್ರದ ಎಸ್ ಟಿ ಸಮುದಾಯದ ಜನರೇ ಜಾಸ್ತಿ ಇರೋ ಈ ಜಾಗದಲ್ಲಿ ಇದೆ ಅಳಾಳ್ ಸಂದ್ರ. ನೋಡಿ, ಇದೇ ಅಳಾಳ್ ಸಂದ್ರ. ಓಕೆ, ಹಿಂದ್ಗಡೆ ಹೋದ್ರೆ ಇದು ಜಕ್ಕೂರ್ ಏರ್ಡ್ರಮ್ಗೆ ಹೋಗುತ್ತೆ. ಪಕ್ಕದ ನೋಡಿ ಏರ್ಪೋರ್ಟ್ ರೋಡು. ಓಕೆ, ಅಂಡ್ ಈಗ ನಾವು ಹೋಗ್ತಾ ಇರೋದು ನಾವು ಯಲಹಂಕ ಸರ್ಕಲ್. ಇದು ಅಳಾಳ್ ಸಂದ್ರಕ್ಕೆ ಹೋಗುತ್ತೆ. ನಾನು ಹೇಳೋದಲ್ಲ, ತುಂಬಾ ನಮಸ್ಕಾರ ಸ್ನೇಹಿತರೆ. ಓಕೆ, ಇದು ಅಳಾಳ್ ಚಂದ್ರ ಊರಿಗೆ ಹೋಗುತ್ತೆ. ನಾನು ಹೇಳೋದಲ್ಲ. ಓಕೆ, ಇದು ಇದು ಏನೋ ಯಲಹಂಕ ಪೊಲೀಸ್ ಸ್ಟೇಷನ್. ಓಕೆ, ಹೀಗೆ ಹೋದ್ರೆ ನಿಮ್ಗೆ ಯಲಹಂಕ ಸ್ಯಾಟಲೈಟ್ ಟೌನ್ಗೆ ಹೋಗುತ್ತೆ. ದೊಬ್ಳಾಪುರ ರೋಡ್ ಕೂಡ ಇದೆ ಅಳಾಳ್ ಚಂದ್ರ ಅಂತ. ಓಕೆ, ಇದು ಅಳಾಳ್ ಚಂದ್ರ ಬ್ರಿಡ್ಜ್. ಓಕೆ, ಅಂಡ್ ನಾನು ಹೇಳೋದಲ್ಲ, 106 ಎಕರೆ ಇದು ವಿಶ್ವನಾಥನ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ. ಓಕೆ, ಎಲ್ಲರಿಗೂ ಏನ್ ಪ್ರಶ್ನೆ ಅಂತಂದ್ರೆ, ಧರ್ಮಸ್ಥಳಕ್ಕೂ ಈ ಯಲಹಂಕಗೆ ಏನಪ್ಪ ಸಂಬಂಧ ಅನ್ನೋದು. ಸಂಬಂಧ ಇದೆ. 1996ರಲ್ಲಿ ಇಲ್ಲಿ 106 ಎಕರೆ ಅಳಾಳ್ ಚಂದ್ರದ ಜಮೀನನ್ನ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಎಂಟೈರ್ ಆ ಬ್ಯಾಚ್ ಅಲ್ಲಿ ಮೈನ್ ರೋಡ್ವರೆಗೂ ಯಲಹಂಕ ಸ್ಟೇಷನ್ ಮೈನ್ ರೋಡ್ವರೆಗೂ ನಿಮ್ಗೆ ಅದೇ ಜಾಗ. ಓಕೆ, ಅಳಾಳ್ ಚಂದ್ರದ ಜಮೀನನ್ನ 1996ರಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಬಡವರಿಗೆ ಮನೆ ಕಟ್ಟಲು ಅಕ್ವೈರ್ ಮಾಡ್ಕೊಳ್ತದೆ. ಈ ಅಳಾಳ್ ಚಂದ್ರ ನೋಡಿ, ಇದು ಅಳಾಳ್ ಚಂದ್ರಗೆ ಹೋಗುತ್ತೆ ಇದು. ಓಕೆ, ಮೋಸ್ಟ್ ಆಫ್ ದೆಮ್ ಅಳಾಳ್ ಚಂದ್ರಲ್ಲಿ ಇದ್ದಂತ ರೈತರು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಸಂಬಂಧಪಟ್ಟಂತವ್ರು. ನನ್ನ ಎದುರುಗಡೆನೆ ಜಾಗ ಇದೆ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ, ವಿಶ್ವನಾಥನ ಕಾನ್ಸ್ಟಿಟ್ಯೂನ್ಸಿ. ವಿಶ್ವನಾಥನ್ಗೆ ಮತ್ತೆ ಧರ್ಮಸ್ಥಳಕ್ಕೆ ಏನ್ ಸಂಬಂಧ ಅಂದ್ರಲ್ಲ, 1996ರಲ್ಲಿ ಈ ಜಾಗವನ್ನ 106 ಎಕರೆ ಮುಂದೆ ಇದೆಲ್ಲ ಜಾಗವನ್ನ ಕಾರ್ನರ್ ಪ್ಲಾಟು, ಈಗೆಲ್ಲ ಬ್ಲೂ ಕಲರ್ ಶೀಟ್ ಹೊಡೆದಿದ್ದಾರೆ, ಭಾಗ್ಯಮನೆ ಟೆಕ್ ಪಾರ್ಕ್ಗೆ ಮಾರಾಟ ಮಾಡಿದ್ದಾರೆ ಅಂತ ಒಂದು ಸುದ್ದಿ. ಈ 106 ಎಕರೆ ರೈತರ ಜಮೀನನ್ನ, ಕೃಷಿ ಮಾಡ್ತಾ ಇದ್ದ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದೆ ಕರ್ನಾಟಕ ಹೌಸಿಂಗ್ ಬೋರ್ಡು. ಅಕ್ವೈರ್ ಮಾಡ್ಕೊಂಡಂತ 1996 ಅಕ್ವೈರ್ ಮಾಡ್ಕೊಂಡ್ರೆ 2010ರಲ್ಲಿ 15ರಲ್ಲೋ ಸುರೇಂದ್ರ ಜೈನ್ ಅವರು ಈ 106 ಎಕರೆನಲ್ಲಿ 36 ಎಕರೆ 10 ಗುಂಟೆಯನ್ನ ತಮ್ಮ ಧರ್ಮಸ್ಥಳದ ಮಂಜುನಾಥ ಎಜುಕೇಶನ್ ಟ್ರಸ್ಟ್ಗೆ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ. ಇಲ್ಲಿರುವ ರೈತರಿಗೆ ಆಸ್ಪತ್ರೆಯನ್ನ ಕಟ್ತೀವಿ ಅಂತ ಆಮಿಷವನ್ನ ಕೊಡ್ತಾರೆ. 2010ರಲ್ಲಿ 2000 ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ. 36 ಎಕರೆ 10 ಗುಂಟೆ. ತದನಂತರ 2010ರಲ್ಲಿ ಯಡಿಯೂರಪ್ಪ ಗೌರ್ಮೆಂಟ್ ಅಲ್ಲಿ ವಿಶ್ವನಾಥ್ MLA ಆಗಿರ್ತಾರೆ. ವಿಶ್ವನಾಥ್ ಅವರನ್ನ ಹಿಡ್ಕೊಂಡು ಯಡಿಯೂರಪ್ಪನ ಕೈಯಲ್ಲಿ ಸುಮಾರು 36 10 ಗುಂಟೆ ಸರ್ಕಾರಿ ಜಾಗ ನೋಟಿಫಿಕೇಶನ್ ಆಗಿರುತ್ತೆ. 41, 61, 16 ಎಲ್ಲ ಆಗಿರುತ್ತೆ. ಅಂತ ನೋಟಿಫಿಕೇಶನ್ ಜಾಗನ ಯಡಿಯೂರಪ್ಪ ಅಂದಿನ ಕಂದಾಯ ಸಚಿವ ಜನಾರ್ದನ್ ರೆಡ್ಡಿ ತಮ್ಮ ಕರುಣಾಕರ್ ರೆಡ್ಡಿ ಡಿನೋಟಿಫೈ ಮಾಡಿಕೊಡ್ತಾರೆ. ರೈತರು ಕೃಷಿ ಮಾಡ್ತಾ ಇದ್ದಂತ ಜಮೀನು ಬಿಸಿನೆಸ್ ಮೆನ್ಗಳ ಪಾಲಾಗುತ್ತೆ. ರೈತರು SC, ST, ಮೋಸ್ಟ್ ಆಫ್ ದೆಮ್ ಆರ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ರೈತರು. ಅಂಡ್
2010 ಈ ನೋಟಿಫಿಕೇಶನ್ ಡಿನೋಟಿಫೈ ಮಾಡಿಕೊಡದೆ ಯಡಿಯೂರಪ್ಪನವರು. ತದನಂತರ ಈ 1 ಲಕ್ಷ 2 ಲಕ್ಷ 3 ಲಕ್ಷಕ್ಕೆ ತಗೊಂಡ್ರು ಅಂತ ಸುದ್ದಿ. 2010ರಿಂದ ಡಿನೋಟಿಫೈ ಮಾಡಿದ್ಮೇಲೆ 2020ರಲ್ಲಿ ಅದೇ ಜಮೀನನ್ನ ಧರ್ಮಸ್ಥಳದ ಆಸ್ಪತ್ರೆ ಕಟ್ಟಿದಂತ ಜಮೀನನ್ನ ಆಸ್ಪತ್ರೆ ಕಟ್ತೀನಿ ಅಂತ ಹೇಳಿ ತಗೊಂಡು ವಿಶ್ವನಾಥನ ಹಿಡ್ಕೊಂಡು ಡಿನೋಟಿಫೈ ಮಾಡ್ಕೊಂಡಂತ 100 ಹೌಸಿಂಗ್ ಬೋರ್ಡ್ ಅಲ್ಲಿ 36 ಎಕರೆ ಸುರೇಂದ್ರ ಜೈನ್ ಅವರ ಧರ್ಮಸ್ಥಳ ಎಜುಕೇಶನ್ ಅಕಾಡೆಮಿಗೆ ಸೇರಿದಂಥದ್ದು. ಗೋಳಿ ಮಗನೇ. ಸೊ ಈ ರೀತಿಯಾಗಿ ರೈತರ ಜಮೀನು ಸುರೇಂದ್ರ ಜೈನ್ ಪಾಲಾಗುತ್ತೆ ವಿಶ್ವನಾಥ್ ಅವರಿಂದ. ಈಗ ಯಲಹಂಕದಲ್ಲಿ ಏನ್ ಮಾತುಕತೆ ಅಂತಂದ್ರೆ ಈ 36 ಎಕರೆ ಜಮೀನ ಬಾಗಮನೆ ಟೆಕ್ ಪಾರ್ಕ್ಗೆ ಮಾರಾಟ ಆಗಿದೆ ಸುಮಾರು 900 ಕೋಟಿಗೆ ಅಂತ. 1 ಲಕ್ಷಕ್ಕೆ ರೈತರ ಜಮೀನ ತಗೊಂಡು ಕೃಷಿಯನ್ನ ಬಿಡಿಸಿ ಅದನ್ನ ನೋಟಿಫಿಕೇಶನ್ ಮಾಡಿ ತಗೊಂಡು ಆಮೇಲೆ ಡೀಲ್ ಮಾಡ್ಕೊಂಡು ಆಮೇಲೆ 2010ರಲ್ಲಿ ಅದನ್ನ ಡಿನೋಟಿಫೈ ಮಾಡಿಸ್ಕೊಂಡು ಯಡಿಯೂರಪ್ಪನ ಕೈಯಲ್ಲಿ MLA ವಿಶ್ವನಾಥ್ ಈಗ ಸುರೇಂದ್ರ ಜೈನು 900 ಕೋಟಿಗೆ ಮಾರಿದಾರಂತೆ. ರೈತರ ಜಮೀನು ವ್ಯಾಪಾರಿ ಬಾಯಲ್ಲಿ ಬಿದ್ದು ಈಗ ಟೆಕ್ ಪಾರ್ಕ್ ಆಗ ಹೊರಟಿದೆ. ಇಷ್ಟೇ ಇವತ್ತಿನ ಈ ಎಳ್ಳಾಳ ಸಂದದ ರೈತರು ಟೀ ಕುಡಿಲಿಕ್ಕೆ ಕಾಫಿ ಕುಡಿಲಿಕ್ಕೆ ಎಷ್ಟೇ ಮಾಡೋ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ 1 ಲಕ್ಷಕ್ಕೆ 2 ಲಕ್ಷಕ್ಕೆ ತಗೊಂಡು ವಿಶ್ವನಾಥನ ಹಿಡ್ಕೊಂಡು ಡಿನೋಟಿಫೈ ಮಾಡ್ಕೊಂಡಂತ ಸುರೇಂದ್ರ ಜೈನು ಇದೇ 36 ಎಕರೆ 10 ಗುಂಟೆ ಜಮೀನನ್ನ 900 ಕೋಟಿಗೆ ಬಾಗಮನೆ ಟೆಕ್ ಪಾರ್ಕ್ಗೆ ಮಾರಾಟ ಮಾಡಿದಾರಂತೆ. ನಿಮ್ಮ ಉಂಡಿ ಕಾಸು ವಾಪಸ್ ಅಲಾಳ್ ಚಂದ್ರಕ್ಕೆ ಬಂದು ಈಗ ಈ ತರ ಡೀಲ್ ಆದ್ರೆ ನಾನು ಒಂದು 5,000 ಗಾಡಿ ಕರ್ಕೊಂಡು ಜಾತ್ರೆ ಹೋಗ್ತೀನಿ ಅಂತ ಹೇಳುತ್ತಾ ಇಷ್ಟೇ ಅಂತ ಹೇಳುತ್ತಾ ಇದೇ ಬಿಸ್ನೆಸ್. ದಿಸ್ ಇಸ್ ಅ ಬಿಸ್ನೆಸ್ ಮಾಡೆಲ್. ರಾಜಕಾರಣಿಗಳು, ಬಿಸ್ನೆಸ್ ಮೆನ್ಗಳು, ಸರ್ಕಾರಗಳು ಯಾಕಾಗಬೇಕು ಅಂತಂದ್ರೆ ಫಾರ್ ದ ಸೇಮ್ ರೀಸನ್. ಓಕೆ, ಏನೋ ವಿಶ್ವನಾಥನ ಈ ವಿಶ್ವನಾಥ 2008ರಲ್ಲಿ MLA ಆಗಿದ್ದು, ಇದು ವಿಶ್ವನಾಥನ 2ನೇ ಎಪಿಸೋಡು. ಇನ್ನೊಂದಷ್ಟು ಎಪಿಸೋಡ್ಗಳು ಬರ್ತದೆ. ವಿಶ್ವನಾಥ್ ಇದಕ್ಕೆ ಉತ್ತರ ನಿಮ್ಮ ಬಳಿ ಇದೆಯಾ? ದಯಮಾಡಿ ತಿಳಿಸಿ. ಥ್ಯಾಂಕ್ಸ್ ಅಲಾಟ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ವಿಶ್ವನಾಥನ್ ಪ್ರಕಾರ ನಕಲಿ ಅಡ್ವೊಕೇಟು. ಒಂದಲ್ಲ ಒಂದ್ ದಿವಸ ನಾನು ಅಸಲಿ ಅಡ್ವೊಕೇಟ್ ಅಂತ ಹೇಳಿ ನೀನು ಕ್ಷಮೆ ಕೇಳಲೇಬೇಕು. ಅಲ್ಲಿವರೆಗೂ ನಾನಂತೂ ಬಿಡಲ್ಲ ವಿಶ್ವ. ಥ್ಯಾಂಕ್ ಯು.